ಆದೇಶ್ ಆದೇಶ್ ನಮ್ಮ ಮಠದ ಆವರಣದಲ್ಲಿ ಇನ್ನೂ ಒಂದು ಅತಿ ಅಮೂಲ್ಯವಾದಂಥ ಗಿಡಮೂಲಿಕೆ ಸೊಪ್ಪು ಅಂತ ನಾವೇನು ಕರಿತೀವಿ. ಅದು ತನ್ನಷ್ಟಕ್ಕೆ ಇಲ್ಲಿ ನೋಡ್ಬೋದು, ಕ್ಯಾಮ್ರಾದಲ್ಲಿ ತೋರಿಸ್ರಿ. ಇಷ್ಟೊಂದು ಬೆಳೆದಿದೆ. ಇದು ದೇವಸ್ಥಾನದ ಬ್ಯಾಕ್ ಸೈಡಲ್ಲಿ ನಾವು ಜಾಗವನ್ನು ಸ್ವಚ್ಛ ಮಾಡಿ ಇಟ್ಟಾಗ ಈ ರೀತಿ ಗಿಡಮೂಲಿಕೆಗಳು ಬಂದಿದೆ. ಇದರ ಉಪಯೋಗ ತುಂಬ ಇದೆ. ಇದು ನನ್ನ ಕೈಯಲ್ಲಿರುವಂಥ ಗಿಡಮೂಲಿಕೆ ಹತ್ರದಿಂದ ತೋರಿಸ್ರಿ ನೋಡಿ. ಇದರ ಹೆಸರು ರಾಜಗೀರ ಅಂತ, ಕಾಡು ರಾಜಗೀರ ಅಂತಾರೆ. ನೀವು ಕಳೆ ತೆಗಿಬೇಕಾದ್ರೆ ರೈತಾಪಿ ಜನರು ಇದನ್ನು ಕಿತ್ತು ಬಿಸಾಡ್ತೀರಿ. ಇದ್ರ ಉಪಯೋಗ ಬಂದು ಯಾರಿಗಾದರೂ ಮೂಳೆಗಳು ಮುರಿತ ಆಗಿದ್ರೆ ಮತ್ತು ಯಾರಾದರೂ ಕೈಕಾಲುಗಳು ಉಳ್ಕೊಂಡು ಹೋಗಿದ್ರೆ, ಅಂದರೆ ಕಪ್ಪಿ ಹೋಗಿದ್ರೆ, ಅದನ್ನು ಕುಂಡ್ರಿಸುವಾಗ ಪಟ್ಟೆಲ್ಲ ಕಟ್ತಾರಲ್ಲ ಕೆಲವರು ನಾಟಿ ವೈದ್ಯರು, ಅದನ್ನು ಇದೇ ಗಿಡವನ್ನು ಬೇರು ಸಮೇತ ಕಿತ್ತು ರುಬ್ಬಿ ಆ ಭಾಗಕ್ಕೆ ಇಟ್ಟು ಅದನ್ನು ಅರಿವಿ ಕಾಟನ್ ಬಟ್ಟೆಯನ್ನು ಫೋಲ್ಡ್ ಮಾಡಿ 7 ದಿವಸ ಆಡಿನ ಹಾಲನ್ನು ಕುಡಿಸಿದರೆ ಎಂಥ ಮುರಿದ ಮೂಳೆ ಕೂಡ ಇದರಲ್ಲಿ ಗುಣ ಆಗ್ತದೆ ಅಂತಕ್ಕಂಥದ್ದು. ಮತ್ತು ಇದನ್ನು ನಾರ್ಮಲ್ ಜನ ಕೂಡ ನಾವು ಇದನ್ನು ಬಳಸ್ಬೋದು. ಈ ರೀತಿ ಎಲೆಗಳನ್ನು ತೆಗೆದು ಪಲ್ಯ ಕೂಡ ಮಾಡಿ ತಿನ್ಬೋದು. ನಾವು ಗೊರ್ಜಿ ಸೊಪ್ಪು ಅಂತಾರೆ ಮತ್ತು ರಾಜಗಿರ ಸೊಪ್ಪು ಅಂತ ಕರೀತಾರೆ. ಸೇಮ್ ರಾಜಗಿರ ಜಾತಿಯಲ್ಲೇ ಸೇರಿರೋದು ಇದು ನ್ಯಾಚುರಲ್ ಆಗಿ ಬೆಳೆಯೋದು. ನೀವು ಅಂಗಡಿಯಲ್ಲಿ ತರಕಾರಿ ಮಾರೋರ ಹತ್ರ ತೊಗೊಂಡ್ಬರೋದು, ಅದು ಇದರ ಬೀಜಗಳಿಂದ ಡೆವಲಪ್ ಮಾಡಿದಂಥ ನೆಕ್ಸ್ಟ್ ಪಾರ್ಟ್ ಅಂತ ಕರಿಬೋದು. ಈ ರೀತಿ ಹೂವು ಇರ್ತದೆ, ತುಂಬ ಉಪಯೋಗ ಇದು. ನಿಮ್ಮ ಮನೆ ಸುತ್ತಮುತ್ತ ತಿಪ್ಪಿಗಳಲ್ಲಿ, ಕಸಗಳಲ್ಲಿ, ಹೊಲದಲ್ಲಿ ಬೇಡವಾದ ರೀತಿ ಬೆಳೆದಿರುತ್ತೆ. ಇದನ್ನು ತಿನ್ನಿ, ಇದರಿಂದ ತುಂಬ ಉಪಯೋಗ ಇದೆ, ತುಂಬ ಲಾಭ ಇದೆ. ಮೂಳೆಗಳು ಗಟ್ಟಿ ಆಗ್ತವೆ ಮತ್ತು ಸ್ಕಿನ್ ಪ್ರಾಬ್ಲಮ್ ಬರೋಲ್ಲ, ಕಣ್ಣಿಗೆಲ್ಲ ತುಂಬ ಒಳ್ಳೆಯದಿದು. ಈ ರೀತಿ ನಾವು ಆಲ್ರೆಡಿ ಈಗ ಇದನ್ನೇ ಕಿತ್ಕೊಂಡು ಇದನ್ನೇನು ಹಾಳು ಮಾಡಿಲ್ಲ, ಕೀಟನಾಶಕ ಏನು ಹೊಡಿತಾ ಇಲ್ಲ. ಇದನ್ನೇ ತೆಗೆದು ಪಲ್ಯ ಎಲ್ಲ ಮಾಡ್ಕೊಂಡು ತಿಂತಾಯಿದ್ದೀವಿ ನಾವು. ಹಾಗಾಗಿ ಸಾಧು ಸಂತರು 120 ವರ್ಷ ಎಲ್ಲ ಬದುಕ್ತಾರೆ. ನಾರ್ಮಲ್ ಜನರಲ್ಲ 60 ವರ್ಷಕ್ಕೆ ಕೈಕಾಲು ನೋವು, ಗಂಟು ನೋವು, ಸೊಂಟ ನೋವು ಇತ್ಯಾದಿ ರೋಗಗಳಿಂದ ಬಳಲ್ತೀರಿ. ಆದೇಶ್